ಹಚ್ಚಕ್ಕಾಗಲ್ಲ. ಇದು ಬಿಡಿಸ್ಕೊಟ್ರೆ ಖಾಲಿ ಮೂಗಲ್ಲಿರೋ ಅಂತ ಹೇಳ್ಕೊಳ್ತಿದ್ದೀನಿ ಗೈಸ್. ನಂಗೆ ಇವಾಗ ಗೊತ್ತಾಯ್ತು ಮೂಗ್ನತ್ ರೇಟ್ 4000 ಎಲ್ಲ ಇದೆ ಅಂತ. ಸೊ ನಾನು ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಕೊಳ್ಳೋದೇ ಇಲ್ಲ, ಮೂಗ್ನತ್ ಹಾಕಿಸ್ಕೋಬೇಕಾಗುತ್ತೆ ಅಂತ. ಫೈನಲಿ ಇವಾಗ ಫೈನಲ್ ಇಯರ್ದು ಸೆಕೆಂಡ್ ಎಕ್ಸಾಮ್ ಇವತ್ತು ಬಂದ್ಬಿಟ್ಟು ಯಾವುದು .NET ಎಕ್ಸಾಮ್ ಸಬ್ಜೆಕ್ಟ್ ನೇಮೇ ಕನ್ಫ್ಯೂಸ್ ಆಗೋ ಥರ ಆಗಿದೆ. ಬರ್ದ್ಬಿಟ್ಟು ಹೇಗಿತ್ತು ಅಂತ ಹೇಳಲ್ಲ. ಎಕ್ಸಾಮ್ ಪೇಪರ್ ಎಲ್ಲ ಕರೆಕ್ಷನ್ ಆಗಿ ರಿಸಲ್ಟ್ ಬಂದ್ಮೇಲೆ ಗೊತ್ತಾಗ್ಬೇಕಷ್ಟೇ. ಗೈಸ್ ಅಂತೂ ಫೈನಲಿ ಸೆಕೆಂಡ್ ಡೇ ಆಫ್ ಥಿಯರಿ ಎಕ್ಸಾಮ್ನ ಮುಗಿಸಿ ಬಂದಿದ್ದೀನಿ. ಎಷ್ಟೋ 4-5 days ಆದ್ಮೇಲೆ ಮಳೆ ಎಲ್ಲ ಬಿಟ್ಟು ಸ್ವಲ್ಪ ಬಿಸಿಲು ನೋಡೋ ಥರ ಆಗಿದೆ ನೋಡಿ ಗೈಸ್. ಮತ್ತೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಈ ಇಟ್ಟಿಗೆ ಪಡಿಗೆ ತಗೊಂಡು ತಲೆ ಮೇಲೆ ಹಾಕ್ಬಿಡ್ತೀನಿ ಈಗ. ಆಕ್ಚುಲಿ ಕಂಟಿನ್ಯೂಸ್ ಒನ್ ಡೇ ಬಿಟ್ಬಿಟ್ಟು ಎಕ್ಸಾಮ್ಸ್ ಕಂಟಿನ್ಯೂಸ್ ಆಗಿರ್ತಿತ್ತು. ಏನೋ ಪುಣ್ಯಕ್ಕೆ CET ಎಕ್ಸಾಮ್ ಬಂದ್ಬಿಟ್ಟು ಅದೊಂದು 15th ಇದ್ದಿದ್ದು ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ. ಹೇಗೂ 17ಗೆ ಎಕ್ಸಾಮ್ ಮುಗಿಯುತ್ತೆ, ಒಂದ್ಸಲ ಹೋಗ್ಬಿಡೋಣ ಅನ್ನೋ ಥರ ಇತ್ತು. ಇವಾಗ ದಿನ ಅಯ್ಯೋ ಡೇಸ್ ಕೌಂಟ್ ಮಾಡ್ಬೇಕಾಗಿದೆ. ಆಮೇಲೆ ಆಕ್ಚುಲಿ ಏನು ಗೊತ್ತಾ ಗೈಸ್, ಎಲ್ಲ ಹಾಸ್ಟೆಲಲ್ಲೂ ಸ್ವಲ್ಪ ಹೊರಗಡೆಯಿಂದ ಫ್ರೂಟ್ಸ್ ವೆಜಿಟೇಬಲ್ಸ್ ಬೈ ಮಾಡಿದ್ರೆ ನಮ್ಮ ಹಾಸ್ಟೆಲಲ್ಲೂ ಬೈ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಇಲ್ಲೇ ನಮ್ಮ ಹಾಸ್ಟೆಲಲ್ಲೇ ಎದುರುಗಡೆ ಗಾರ್ಡನಿಂಗ್ ಮಾಡಿದ್ದಾರೆ ಆ್ಯಂಡ್ ವೆಜಿಟೇಬಲ್ಸ್ ಎಲ್ಲ ಇಲ್ಲೇ ಬೆಳೀತಾರೆ. ಎಲ್ಲಿ ಏನು ಹೇಗೆ ಅಂತ ತರಿಸ್ತೀನಿ ಬನ್ನಿ. ಆಲ್ಮೋಸ್ಟ್ ಬ್ಲಾಗಲ್ಲಿ ತೋರಿಸಿರ್ತೀನಿ, ಬಟ್ ಹೇಳಿರಲಿಲ್ಲ ಏನು ಅಂತ. ನೋಡಿ ಇವರೇ ವೆಜಿಟೇಬಲ್ಸ್ ಎಲ್ಲ ಬೆಳೆದು ನಮಗೆ ಇದರಿಂದನೇ ಒಂದೊಂದು ದಿನ ಅಡುಗೆ ಮಾಡ್ಕೊತಾರೆ. ಇಲ್ಲಿ ಕಾಣಿಸ್ತಿದ್ಯಲ್ಲ ಗೈಸ್, ಇದೆಲ್ಲ ಇಲ್ಲೇ ಹಾಸ್ಟೆಲಲ್ಲಿ ಮಾಡಿರೋದು. ಇಲ್ಲಿ ನೋಡಿ ತೊಂಡೆಕಾಯಿ ಬೀಳು, ಅಲ್ಲಿ ನೋಡಿ ಕುಂಬಳಕಾಯಿ, ಆ ಕಡೆ ಲೇಡೀಸ್ ಫಿಂಗರ್ ಇದೆ, ಎಲ್ಲ ವೆಜಿಟೇಬಲ್ಸ್ ಇಲ್ಲ ಇದೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.